ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ವ್ಲಾಗ್. ಆ್ಯಂಡ್ ರೀಸೆಂಟ್ ಆಗಿ ನನಗೊಂದು ಪಿಂಪಲ್ ಆಗಿತ್ತು ಆ್ಯಂಡ್ ಅದನ್ನ ಕಿತ್ಕೊಂಡ್ಬಿಟ್ಟಿದೆ. ತುಂಬಾನೇ ಸ್ಟಬ್ಬನ್ ಆಗ್ಬಿಟ್ಟಿತ್ತು ಮಾರ್ಕ್, ಬಟ್ ಸ್ಟಿಲ್ ವೇಟ್ ಫಾರ್ ದ ಮ್ಯಾಜಿಕ್. ಆ್ಯಂಡ್ ಸ್ಪೆಷಲಿ ಐ ಆಮ್ ಎ ಆಯಿಲಿ ಮತ್ತೆ ಆಕ್ನಿ ಪ್ರೋನ್ ಗರ್ಲ್. ಅಫ್ಕೋರ್ಸ್ ಐ ಸ್ಟಾರ್ಟೆಡ್ ಯೂಸಿಂಗ್ ವೈಟಮಿನ್ ಸಿ ಸಿರಮ್. ಎಷ್ಟೋ ಕಡೆ ನಾನು ನೋಡಿದ್ದೀನಿ, ಇನ್ಫ್ಲೂಯೆನ್ಸ್ ಆಗಿದ್ದೀನಿ ಕೂಡ ವೈಟಮಿನ್ ಸಿ ಸಿರಮ್ ಯೂಸ್ ಮಾಡಬೇಕು ಅಂದ್ಬಿಟ್ಟು. ಆ್ಯಂಡ್ ಸ್ಪೆಷಲಿ ಪಿಂಪಲ್ಸ್ಗೆ ನನಗೆ ಪಿಂಪಲ್ಸ್ ಬರೋದು ತೊಂದರೆ ಅಲ್ಲ, ಬಟ್ ಅದ್ರದ್ದು ಮಾರ್ಕ್ಸ್ ರಿಮೇನ್ ಆಗ್ಬಿಡುತ್ತೆ, ಅದ್ರದ್ದು ಪ್ರಾಬ್ಲಮ್. ನಾನು ಫಾರ್ ದ ಫಸ್ಟ್ ಟೈಮ್ ವೈಟಮಿನ್ ಸಿ ಸಿರಮ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಅದು ಕನ್ಸಿಸ್ಟೆಂಟ್ ಆಗಿ. ಸೊ ವೇಟ್, ಇದು ವಿಶ್ಕೇರ್ ಅವರ ವೈಟಮಿನ್ ಸಿ ಸಿರಮ್ ಕನ್ಸಿಸ್ಟೆನ್ಸಿ ನೀವೇ ನೋಡ್ತಿರ್ಬೋದು. ತುಂಬಾ ರನಿ ಆಗಿದೆ. ರನಿ ಆಗಿರೋದಕ್ಕೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ ಅಲ್ಲಿ. ಇದರಲ್ಲಿ ವಿಟಮಿನ್ ಸಿ ಅಷ್ಟೇ ಅಲ್ಲ, ದಿಸ್ ಕಂಟೇನ್ಸ್ ಕೋಜಿಕ್ ಆಸಿಡ್ ಅಂಡ್ ನಿಯಾಸಿನಮೈಡ್ ವಿಚ್ ಹೆಲ್ಪ್ಸ್ ಟು ಬ್ರೈಟನ್ ಅವರ್ ಸ್ಕಿನ್. ಮೂರ್ ದಿನ ವೀಕ್ ಆದ್ಮೇಲೆ ಇದು ನನ್ನ ಬಿಫೋರ್ ಅಂಡ್ ಇದು ನನ್ನ ಆಫ್ಟರ್ ಸ್ಕಿನ್. ನೀವೇ ನೋಡ್ತಿರ್ಬೋದು, ಪಿಂಪಲ್ ಗಾಯವಾಗಿದೆ ಅಂಡ್ ನನ್ನ ಸ್ಕಿನ್ ಕೂಡ ಬ್ರೈಟ್ ಆಗಿದೆ. ಈವನ್ ನನ್ನ ಸ್ಟಬ್ಬನ್ ಮಾರ್ಕ್ ಕೂಡ ಒಂದು ರೇಂಜ್ ಕಡಿಮೆ ಆಗಿದೆ. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ವಿಶ್ ಕೇರ್. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಬೇಕು ಅಂತಿದ್ರೆ ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ಹಾಗೆ ನೀವು ಏನೇ ಬಳಸ್ತೀರಾ ಅಂದ್ರೂ ಕೂಡ ಪ್ಯಾಚ್ ಟೆಸ್ಟ್ನ ಮಾಡಿ, ಜೊತೆಗೆ ಕನ್ಸಿಸ್ಟೆಂಟ್ ಆಗಿ ಬಳಸೋಕ್ಕೆ ಟ್ರೈ ಮಾಡಿ. ಇನ್ಮೇಲೆ ನನ್ನ ಬೇಸಿಕ್ ಸ್ಕಿನ್ ಕೇರ್ ರೂಟೀನಲ್ಲಿ ಈ ಒಂದು ಸೀರಮ್ ಆ್ಯಡ್ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಓಕೆ.